नमो भ्रामरी परशिवे जननी नमो महादेवी नमो नमो महादेवी नमो भ्रामरी परशिवे जननी नमो महादेवी नमो नमो महादेवी नमो भ्रामरी परशिवे जननी नमो महादेवी नमो नमो महादेवी नमो भ्रामरी परशिवे जननी नमो महादेवी नमो नमो महादेवी उमापति नने एडचित परसति नमो महादेवी उमापति नने एडचित परसति नमो महादेवी नमो भ्रामरी परशिवे जननी नमो महादेवी नमो नमो महादेवी नमो भ्रामरी परशिवे जननी नमो महादेवी नमो नमो महादेवी भूमिलो गुणरियालंतिस्तिनरि नाना वेद्रे अरुणे भूमिलो गुणरियालंतिस्तिनरि नाना वेद्रे अरुणे सारा कष्टदाई आएगा तोत देने देवा लोक बुढ़िए सारा कष्टदाई आएगा तोत देने देवा लोक बुढ़िए माता देवी नवतु नट्टिये देवी करुणे करुणे माता देवी नवतु नट्टिये देवी करुणे करुणे सुंदरी रूपणे सुंदरी नले युगेरा कबूले नमो भ्रामरी परशिवे
Thank you.
आपका कंपनी आपको बोलेगा, मेरा कंपनी ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮುಗದೋಳೆ ಕಮಲದ ಕಣ್ಣೋಳೆ
ಈಗ ಬೆಳಗುವೆ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಹೃದಯ ಕಮಲ ಕಣ್ಣಿನಿಂದೋಳು ಕಮಲಿನಿ ಕರಮುಗಿರೆ ಮಾಮ ಪೂಜೆಯ ಸ್ವೀಕರಿಸಿ ಜಯ ಮಾಡಿದಮ್ಮ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ वक्रतुण्ड महाकाय कोटि सूर्य समप्रभा निर्विघ्नं कुरु मे देव सर्वकार्येषु सर्वदा माता लक्ष्मी पेने नगे गणनाथा देव वन्दे पेने नगे गणनाथा माता लक्ष्मी पेने नगे गणनाथा
ಕರೆಯುವಳು ಅವನನ್ನೇ ಮಂಜುನಾಥ. ರಾಮ 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 ಜಯ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ ರಾಮ ದಶಮುಖವರ್ಧನ ರಾಮ ರಾಮ ದಶರಥ ನಂದನ ರಾಮ ರಾಮ ದಶಮುಖವರ್ಧನ ರಾಮ 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 ಜಯ ರಾಮ 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 ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಜಾನಕಿ ಮನೋಹರಂ ಸರ್ವಲೋಕನಾಯಕಂ ಶಂಕರಾದಿ ಸೇವೆ ನಾಮ ಪುಣ್ಯ ನಾಮ ಕೀರ್ತನ ಶಂಕರಾದಿ ಸೇವೆ ನಾಮ ಪುಣ್ಯ ನಾಮ ಕೀರ್ತನ ಶಂಕರಾದಿ ಸೇವೆ ನಾಮ ಪುಣ್ಯ ನಾಮ ಕೀರ್ತನ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ ರಾಮ 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 ನಾಮ ತಾರಕಂ ರಾಮ ಕೃಷ್ಣ ವಾಸುದೇವ ಭಕ್ತಿ ಮುಕ್ತಿದಾಯಕಂ वीरशूरवन्दितं रावणादिनाशकं वीरशूरवन्दितं रावणादिनाशकं वीरशूरवन्दितं रावणादिनाशकं वीरशूरवन्दितं रावणादिनाशकं आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् आञ्जनेय जीवनाम राजमन्त्ररूपकम् आञ्जनेय
बघा आला कधी बरोबर आहे.
MC दलपती. कपड़ा निकल के इधर साफ कुठल्या वाटली
बाद काउंटर के उसके ऊपर छोटा है ना। हाँ वो अंदर है। हाँ अंदर का वो बड़ा है।
ಒಂದು ತುಂಡು ಕಲ್ಲ ಶ್ರೀರಾಮ ರಾಮ ಕೌಸಲ್ಯ ರಾಮ ಶ್ಯಾಮ ಸುಂದರ ಭಕ್ತಜನ ಪ್ರೇಮ ಸಮಾಜ ವರದಾನೆ ಶ್ರೀರಾಮ ಕಾಮಿತ ಕೊಡುವ ರಾಮ ಶ್ಯಾಮ ನಿರ್ಮಲಾತ್ಮಕ ನೀನು ನಿಜ ಗುಣಧಾಮ ಕಾಮಿನಿಗೆ ವರಯಿತ ಮಹಿಮಾ ಇಂತೆಂದು ಶ್ರೀಮನ್ನಾರಾಯಣ ಶ್ರೀರಾಮಚಂದ್ರ ಜಗನ್ಮಾತೆಯಾದ ಶ್ರೀಲಕ್ಷ್ಮೀದೇವಿಯನ್ನು ಕೊಂಡಾಡುತ್ತಿದ್ದರ ರಾಮಚಂದ್ರನ ರಾಣಿ ರಾಜಾಲೋಚನೆ ಪ್ರೇಮದಿಂಭಕ್ತರ ಕಾಯುವ ರಾಣಿ ಬೇಡಿದವರಗಳ ಭಕ್ತರಿಗೆ ಓಳೆ ಇಳದಂತೆ ನಿಮ್ಮ ನಂಬಿದ ಮೇಲೆ ಭಯವಿಲ್ಲ ಜನರಿಗೆ ಕಾಲಿ ಚಾಪಲಗಳು ಕೊಟ್ಟು ಇಂತೆಂದು ಲಕ್ಷ್ಮೀದೇವಿಯನ್ನು ಕೊಂಡಾಡಿ ಸರ್ವಸಿದ್ಧಿ ಪ್ರದಾಯಕನಾದ ಶ್ರೀ ವಿಘ್ನೇಶ್ವರನನ್ನ ಏಳೆಂದು ಕೊಂಡಾಡುತ್ತಿದ್ದ ಓಂ ನಮೋ ಗಣರಾಜ ಓಂ ನಮೋ ವಿಘ್ನರಾಜ ಓಂ ನಮೋ ಏಕದಂತ ವೇದ ವೇದಕ್ಕೆ ವೇದ್ಯ ಸುಂದರ ಗಣನಾಥ ಸಾಧು ಸಜ್ಜನ ಪರಿಪಾಲ ಸ್ವಾಮಿ ಗಣನಾಥ ಮೂರು ಲೋಕಕ್ಕೆ ದೇವ ಮೂರು ದೇವಗೆ ಮುಖ್ಯ ಅಭಯ ಕೊಟ್ಟು ಕಾಯೋ ಶಂಕರ ಪುತ್ರ ಇಂತೆಂದು ಸರ್ವಸಿದ್ಧಿ ಪ್ರದಾಯಕನಾದ ವಿಘ್ನೇಶ್ವರನನ್ನು ಭಜಿಸಿ ಶಾರದಾಂಬಿಕೆಯಾದ ಶ್ರೀ ಶಾರದಾ ದೇವಿಯನ್ನು ಏನೆಂದು ಕೊಂಡಾಡುತ್ತಿದ್ದರಾಗಿದ್ದೇನೆ. ಶಾರದಾಂಬೆ ನೀನು ಮೊರೆ ಹೊಕ್ಕೆ ನಿಮ್ಮನ್ನು ಮರೆಯದೆ ಪಾಲಿಸೆ ಬ್ರಹ್ಮಣ ರಾಣಿ ಬ್ರಹ್ಮಣ ಸತಿ ಮತಿಗೆ ಮಂಗಳ ಕೊಡೆ ಸಂಭ್ರಮ ಗುಣ ಪ್ರಿಯ ಶಾರದಾಂಬಿಕೆ ನಾಲ್ಕು ವೇದಕ್ಕೆ ಕರ್ತ ನಾಲ್ಕು ಮುಖನ ಸತಿಯೇ ಲೋಕ ಲೋಕಕ್ಕೆ ತಾಯೇ ಸಕಲ ಪಾಲಿನಿ ಶಾರದಾಂಬಿಕೆಯಾದ ಸರಸ್ವತಿಯನ್ನು ಭಜಿಸಿದ ದೇವರಾದ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಏನೆಂದು ಕೊಂಡಾಡುತ್ತಿದ್ದರಾಗಿರುತ್ತೇನೆ. ಕಲಿಯುಗಕ್ಕೆ ವೈಕುಂಠ ತಿರುಪತಿ ವೆಂಕಟೇಶನೇ ಎನ್ನ ರಕ್ಷಿಸುವಳಿದು ವರಗಳು ಕೊಡುವ ದೇವನೇ ವೆಂಕಟೇಶ. ಹರಿಯ ನಿಮ್ಮಯ ಚರಣ ನಂಬಿದೆ ಮರೆಯದೆ ಎನ್ನ ಕಾಯೋ ದೇವನೇ ಮೂರು ಲೋಕವನಾಳುವ ಶ್ರೀ ಹರಿಯ ಪಾವನಗರದ ಬಾಳ ಸ್ಮರಿಸಲು ಪಾವದಂತೆ ವರವ ಪಾಲಿಸಿ ಪಾವನೋತ್ತಮ ನೀನು ಸಲಹಿದೆ ಇಂತೆಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಭಜಿಸಿ ಮೋಕ್ಷದಾಯಕನಾದ ಸದ್ಗುರು ಸ್ವಾಮಿಯನ್ನು ಏನೆಂದು ಕೊಂಡಾಡುತ್ತಿದ್ದರಾಗಿರುತ್ತೇನೆ. ಮಂಗಲಾತ್ಮಕನಾದ ಲಿಂಗಾರ್ಯ ಆಗಮದ
ಬೇಗ ಹೋಗಿ ಮತಿಯ ನಿರ್ಮಲ ಸಾಧು ಸಜ್ಜನ ಸಂಘದೊಳಗೆ ತಾನಿರಲು ಇಂತೆಂದು ಬಲವಂತರಾದನು ಬಲು ಪರಾಕ್ರಮಿ ವಿಕ್ರಮನೆಂಬ ಲಲಿತವಾಗಿ ಉಜ್ಜಯಿನೆಂಬ ಪಟ್ಟಣಕ್ಕೆ ತಾನು ದೊರೆಯುವಾಗಿ ರಾಜವಾಡುತ್ತ ಪರಿಪರಿಯ ಸಂಭ್ರಮದಿ ಬಾಳುತ್ತ ಕರಿಟುರಗ ಪಾಯ್ದಳದ ಸೇನೆಗಳು ಲೀಲೆಯಿಂದ ಪೂರ ವಿಕ್ರಮ ಧರಣಿಗಳು ಬಲವಂತ ವಿಕ್ರಮ ಸಿದ್ಧಿಯಿಂದ ಇಂತೆಂದು ವಿಕ್ರಮರಾಯನು ಮಹಾಪ್ರಸಿದ್ಧನಾಗಿ ಕಲಿಯುಗದಲ್ಲಿ ರಾಜವಾಳುತ್ತಿರಲು ಒಂದಾನೊಂದು ದಿವಸ ತನ್ನ ಸಭಾಸ್ಥಾನದಲ್ಲಿ ಕುಳಿತು ಏನನ್ನು ತೀರ್ಥರಾದಿಂತೇನೆ ವೇದ ಪಾಠಕರಾದ ಪಂಡಿತೋತ್ತಮರೊಡನೆ ಮುದಗಿತು ಮಾತನಲ್ಲಿ ವಿಕ್ರಮನು ಗದಿ ಇಂತೆಂದು ವಿಕ್ರಮರಾಜನು ಸಿಂಹಾಸನದಲ್ಲಿ ಕುಳಿತಿರೆ ದೇವ ಬ್ರಾಹ್ಮಣರಾದ ಪಂಡಿತರಿಗೆ ನಿನ್ನು ನವಗ್ರಹದೊಳಗೆಲ್ಲ ಬಲವಂತರಾರು ನೀವೀಗ ಬೇಳೆಂದು ರಾಜ ಸರ್ವಶಾಸ್ತ್ರಿಗಳಾದ ಬ್ರಾಹ್ಮಣೋತ್ತಮರು ಪರಿಪರಿವಿಧದಲ್ಲಿ ರಾಜ ವಿಕ್ರಮರೊಡನೆ ಹರ್ಷದಿಂಬೇರುವರು ಇಂತೆಪ್ಪ ಒಬ್ಬ ಪಂಡಿತನು ನವಗ್ರಹಗಳ ಪೈಕಿ ಸೂರ್ಯ ಗ್ರಾಮ ಶ್ರೇಷ್ಠನೆಂದು ಸೂರ್ಯನ ಮಹಿಮೆಯನ್ನು ಮತ್ತು ಪರಾಕ್ರಮವನ್ನು ತೋರುತ್ತಿದ್ದರಾಗಿದ್ದೇನೆ ರಾಜಗ್ರಹವು ಸೂರ್ಯ ರಾಜರಾದ ಈ ಮಾತು ಅವನ ಬೇಡಿದವರ ಕೊಡುವ ನಿರ್ಮಲ ಸೂರ್ಯ ಇಂತೆಂದು ಸೂರ್ಯನ ಮಹಿಮೆಯನ್ನು ಕೇಳುವ ಸಮಯದಲ್ಲಿ ಎರಡನೆಯ ಪಂಡಿತನು ಚಂದ್ರನ ಮಹಿಮೆಯನ್ನು ಕೇಳುತ್ತೀರ್ಧರಾಗೆಂತೇನೆ ಚಂದ್ರನೆಂಬೋ ಗ್ರಹ ತಾನು ಅಂದು ಸೌಖ್ಯ ಕೊಡುವವನು ಎಂದು ಶಾಂತರೂಪ ಕೇಳಯ್ಯ ಓ ವಿಕ್ರಮರಾಜ ಚಂದ್ರನಿಂದ ಅಧಿಕಾರಿಗಳಿಂದ ಸರ್ವ ವೃಕ್ಷಕ್ಕೆ ದೊರೆತಾನು ಸರ್ವ ಜಗಕ್ಕೆ ಹರ್ಷಿತಾನು ಶಿವನ ತಿರಸಕ್ಕೆ ಯೋಗ್ಯ ತಾನಿನ್ನು ಓ ವಿಕ್ರಮರಾಜ ಚಂದ್ರನಿಂದ ಅಮೃತ ಸುರಿಯು ತಿಗಳ ಜಾತಿಯೇನೋ ಅವನು ಜನಕ್ಕೆಲ್ಲ ಯೋಗ್ಯ ತಾನು ಮಂಗಲಾತ್ಮಕ ಚಂದ್ರ ಕೇಳಿನ್ನು ಓ ವಿಕ್ರಮರಾಜ ಭೋಗಭಾಗ್ಯ ಕೊಡುವವನೋಡಿನ್ನು ಮೂರನೆಯ ಪಂಡಿತನು ಮಂಗಳ ಗ್ರಹವು ಶ್ರೇಷ್ಠ दर्शन कर लीजिए। ऐसा बाहर प्रसाद काउंटर बनाया हुआ है, जैसे वहीं पे देना वहां से प्रसाद मिले। ऐसा बाहर आज एक दिन ಕ್ರೂರಗ್ರಾವಿದು ಕೇಳು ಪರಾಕ್ರಮಿ ಮಂಗಳನು ಆರು ಅರಿಯರು ಅವನ ಮಹಿಮೆಗಳನ್ನು ಜಗದೊಳಗೆ ಮಂಗಲ ಸಾಂಗದಿಂ ಭಜಿಸುವರ ಭೋಗ ಸಂಪದ ಕೊಡುವ ಮಂಗಳರಾಯ ಬಿಡದೆ ತುಸಿಯುವ ಜನಕ್ಕೆ ಸಡಗರದಿ ಆರೋಗ್ಯ ಕೊಡುವೋಳು ಬಿಡದಂತೆ ಶ್ರೇಷ್ಠ ಜನಕ್ಕೆ ಜಾತಿಯೊಳು ಸುತ್ತಾರ ಪ್ರೀತಿಯಲ್ಲಿ ಭಜಿಸುವರ ನೀತಿಯೊಳು ಕಲರುವ ಪ್ರತ್ಯಕ್ಷರಾಯ ಇಂತೆಂದು ಅಂಗಾರಕನ ಮಹಿಮೆಯನ್ನು ಕೇಳುವುದು ನಾಲ್ಕನೇ ಪಂಡಿತನು ಬುಧನೆಂಬ ಗ್ರಹವು ಮಹಾಬಲವಂತನು ಎಂದು ಬುಧನ ಮಹಿಮೆಯನ್ನು ಕೇಳುತ್ತೀರ್ಧರಾಗೆಂತೇನೆ
ಬುಧನೆಂಬ ಗ್ರಹವು ಬಲವಂತ ಅಂದದಿಂದ ಭಾಗ್ಯ ಕೊಡುವ ಬುದ್ಧಿಯಳು ಬುಧನು ಕೇಳು ಎಂದ ತೋರಿ ಜಾತಿ ವಾಣಿಯನ್ನೋನು ಸರಹಿಂಸಕನಾಥನು ಕಾರ್ಯವನಲ್ಲಿ ಭಕ್ತಿ ಇಟ್ಟರೆ ಕಾಯುವನವನು ಹಿಂದೆಂದು ಕೇಳುತ್ತ ಮೇಲೆ 5ನೆಯ ಪಂಡಿತನು ಗುರು ಉಮಾ ಸಾಮರ್ಥ್ಯನು ಬಲವಂತನು ಎಂದು ಗುರುವಿನ ಮಹಿಮೆಯನ್ನು ಹೇಳುತ್ತಿದ್ದರಾಂತೆಯೇ ಗುರುವು ಮಹಾಶ್ರೇಷ್ಠ ಗುರುವು ಬಲವಂತ ಗುರುವಿಗಿಂತ ಅಧಿಕರು ಯಾರು ಇಲ್ಲ ಜಗದೀ ಗುರುವಿನ ಮಹಿಮೆಯು ಬೇಡಲು ಸಾಧ್ಯವೇ ಆರಿಗೂ ಅಲವಲ್ಲ ಕೇಳಯ್ಯರಾಯ ಇನ್ನು 33 ಕೋಟಿ ದೇವರು ಭಜಿಸೋರು ಏನು ಬೇಡಾದಿ ಇನ್ನು ಇಂದ್ರಾಣು ಮೊದಲು ಜ್ಞಾನಕ್ಕೆ ಪೂಜ್ಯನು ಹನುಮಾನ ಹರಿಸೋನು ಗಣಗುಲ್ಲ ಬ್ರಾಹ್ಮಣ ಕುಲದಾತನವನು ಇಂತೆಂದು ಗುರುವಿನ ಮಹಿಮೆಯನ್ನು ಹೇಳುವ ಸಮಯದಿ ಶುಕ್ರನ ಮಹಿಮೆಯನ್ನು ಕೇಳುತ್ತಿದ್ದರಾದೆಂತೇನೆ ಶುಕ್ರನೆಂಬೋಣವನು ವಿಕ್ರಮರಾಯ ಕೇಳು ಸಾಕಾರ ದೈತ್ಯನಿಗೆ ಆಗಿತಾನಿ ಅನು ಆತನ ಪರಾಕ್ರಮಕ್ಕೆ ಜಗತ್ತಲ್ಲಣಿಸೆ ಮಂತ್ರ ಸಂಜೀವಿ ಆತನಲ್ಲಿರೇ ಅವನ ಬಯಸಿದ ನರರ ಕಾಯುವ ಅತಿ ಬೇಗ ದೇವದೈತರ ಸತ್ವ ತುಂಬಿದೆ ಇರುವ ವಿಕ್ರಮ ಶುಕ್ರನ ಪ್ರತಾಪವನ್ನು ವಿಕ್ರಮರಾಯನು ಕೇಳಿ ಮನದಲ್ಲಿ 6 ಗ್ರಹಗಳ ಚಿಂತನೆ ಮಾಡಿ ಇವರು ಮಹಾಬಲವಂತರು ಇವರನ್ನು ಸ್ಮರಿಸಲು ಬೀಗ ಕಳೆಯುವುದೆಂದು ವಿಕ್ರಮರಾಯನು ಇನ್ನು ಬಾಕಿ ಗ್ರಹಗಳ ಚೈತನ್ಯ ಸಾಮರ್ಥ್ಯ ಬೇಡಿಯನರು ಪಂಡಿತರು ಬೇಡುತ್ತಿದ್ದರಾಂತೆಯೇ ರಾಹುಕೇತುಗಳೆಂಬ ರಾಕ್ಷಸ ಕುಲದವರು ಬಹುಭಾಗ ನರನಿಗೆ ಪಠಿಸೋರವರು ಸೂರ್ಯ ಚಂದ್ರಾದಿಗಳಿಗೆ ಪೀಡಿಸುತ್ತಲಿರುವರು ನರಲೋಕದವರಿಗೆ ಭಾಗ್ಯ ಪಡಿಸೋರು ರಾಮಚಂದ್ರನ ನಾಡೋದು ಕೇಳಿದ್ದು ಕೇತು ಸೂರ್ಯನ ಸಹಾಯ ಪಡಿಸೋರು ಇಂತೆಂದು ರಾಹುಕೇತುಗಳು ವಿಕ್ರಮರಾಜನೊಡನೆ ಮತ್ತೊಬ್ಬ ಪಂಡಿತನು ಶನಿಗ್ರಾಮ ಶ್ರೇಷ್ಠನು ಅವನ ಸತ್ಯಕ್ಕೆ ಶನಿ ಮಹಾರಾಜನ काउंटर पे प्रसाद सब्बार ಕೇಳು ವಿಕ್ರಮ ಶನಿಯ ಮಹಿಮೆಯು ಕೇಳುವೆನು ಮನವಿಟ್ಟು ಲಾಲಿಸು ಕಾಭೈರವ ಪೂಜೆ ಮಾಡುವ ಶನಿಯು ಕೇಳು ಎಲ್ಲ ಗ್ರಹಕ್ಕೆ ಶ್ರೇಷ್ಠನೆನಿಸಿಯ ಪರುಪರಾಕ್ರಮಿ ಶನಿಯು ರಾಜನು ನೀಲಕಂಠನು ಅವನ ಕಂಡರೆ ಬೆದರುವನು ಕಪ್ಪು ರೂಪವು ಧರಿಸಿರುವ ಒಬ್ಬ ದಿಂಗುಳದೊಳಗೆ ಗಾಣಿಗ ಶಾಂತನಾಗಿದ್ದಾನು ವಿಕ್ರಮ ಜನಿಸಿದಾಗ ತನ್ನ ಪಿತನ ಮೇಲೆ ಶನಿಯ ದೃಷ್ಟಿಯು ಬೀರುತ್ತದೆ ತನು ಕಷ್ಟಮಾಗೆ ರವಿಯ ಸಾರಥಿ ಕಾಳು ಅಶ್ವದ ಕಣ್ಣುಗಳು ಕಾಣದೆ ಸಾಗದೆ ಇರಲು ದಿನಕರನು ಕಷ್ಟಾದಿಗಳ ಒಳಗೊಳ್ಳಲು ಭಾರತ ಹಿಂದಕ್ಕೆ ದಿಕ್ಕುಗಳು ಆಧಾರವಾಗುತ್ತ ಇರಲು ಇಂದು ವಿಕ್ರಮರಾಯನು
ಚಪ್ಪಾಳೆ ಹಾಕುತ್ತ ವಿಕ್ರಮನ್ನಗುತ್ತ ಇಂತೆಂದು ವಿಕ್ರಮರಾಯನು ಶನಿದೇವರು ನೀಯಾಗಿಸಿ ತಾನು ಗರ್ಜಿಸಿ ನಗುವಂತ ಸಮಯದಿ ಆದ ಚಮತ್ಕಾರವನ್ನು ಕೇಳುತ್ತಿದ್ದರಾಗಿರ್ತೇನೆ. ವಿಮಾನದೊಳುತಾ ಕುಳಿತು ತನಿರಾಜ ಅಂತರಿಕ್ಷದೆ ಹೋಗುತ್ತಿರಲು ತಕ್ಷಣ ಹಿಡಿದು ಬಂದಂತ ಕಾಲಕ್ಕೆ ಕಲವಳವುಗೊಂಡೆದ್ದು ನಿಂತರು ಎಲ್ಲ ಜನರು. ವಿಕ್ರಮರಾಜನು ಎದ್ದು ತಕ್ಷಣ ಸಂದೇವಕ್ಕೆ ಸಾಷ್ಟಾಂಗ ನಮಸ್ಕಾರದಿಂದೆರಗಲು ಶನಿರಾಜನು ಕೋಪಾಟೋಪದಿಂದ ಆಗಿರುತ್ತೇನೆ.
ನಿನಗೆ ಇಷ್ಟೊಂದು ಬರುವವೆ ನಿನ್ನ ಗರ್ವವು ನಾನು ನೋಡಿ ಬಿಡುತ್ತೇವೆ ಕೃಷ್ಣ ದೇವ ಬಹುಪಾವಿರದು ನನ್ನ ಚಮತ್ಕಾರ ತೋರುವೆ ಇನ್ನು ಕನ್ಯಾ ರಾಶಿ ನಾನು ಬಂದೆ ಎಂದು ಹೇಳಿದನು ದೇವ ಹೇಳುವಂತ ಕೃಷ್ಣ ದೇವ ಹೇಳುವ ಸಾಹಿತ್ಯವಾಗಿ ಒಂದು ನನ್ನ ಅಪರಾಧವನ್ನು ಶಿಕ್ಷೆಗೆ ಬೇಡಿಕೊಂಡು ಅಭಿಷೇಕ ನನಗೂ ಕೂಡ ಮರವಾಗಿ ನಾನು ಅಲ್ಲಿಗೆ ಬರುತ್ತೇನೆ ತಾನು ಕೇಳಿದಾಗ ನನಗೆ ಸ್ವಾಮಿ ಮಾಡಿದ್ರೆ ಮಹಾರಾಜರೇ ಇಂತಿದ್ದು ಕಾರಣ ಜನರು ಹೊಸ ಮಾತನ್ನು ಹೇಳಿದ ತಕ್ಷಣ ಸಾಲ ಬಣ್ಣದ ಕುದುರೆ ಹೊರಿಸುವ ಉತ್ತಮ ಸರಿ ಅವರ ಗೋಡೆಗೆ ಕೋಟಿ ಅಲ್ಪ ಸಭೆಯನ್ನು ಕಾರಣ ಸಾಮ್ರಾಜ್ಯ ಅಶ್ವಥ
ये उधर बाहर सब बनाने के लिए बोलो ये पूरी गिर गया देख जरा यार सब बाहर देना है
आज इकडे दर्शन करून घ्या. ಸತ್ಯ ಕೇಳಿ
ಮನದಲ್ಲಿ ತಾನು ಆಶ್ಚರ್ಯ ನಿನ್ನ ಮೇಲೆ ತಂದರ ಕಳುವೆಗಳು ಕೊಯ್ದಾಕಿದವ ಬಾಳಕೆಯನ್ನು ತಾನು ಮನನೊಂದು ಅರಣ್ಯದ ರಾಣಿಗಳು ನಾಡಿ ವಿಕ್ರಮ ನೋಡಿದ ಮುತ್ತೈದರಿಗೆ ಶಾಸ್ತ್ರಗಳನ್ನು ತಂದು ವೃತ್ತಾಂತ ಬೇಡನ್ನು ಸರ್ವಜನ ಕ್ಷೇಮವಾಗಿ ನಿಮ್ಮೊಬ್ಬರದೊಳಗೆ ಮಹಾರಾಜ ಕೇಳ ವಿಕ್ರಮ ನಿಮ್ಮ ಅನೇಕವಾಗಿ ಬಂದಿರುವುದಾಗಿ ನಮಗೆ ಬೆಳೆದಿದ್ದಾರೆ ನಿತ್ಯ ನಾಡಿಗಳ ವೃತ್ತಾಂತದಲ್ಲಿ ಬೆಳೆದಿದ್ದಾರೆ ಕೇಳಿ ಬಂದರೆ ನಿಮ್ಮಂತ ರಾಜ ಬೇಡ ಬೇರೆಂದರೆ ಬಾಳ ನನಗೆ ಸ್ಪಷ್ಟ ಬಂದು ಇನ್ನೇಳದಲ್ಲಿ ಕೇಳಿ ನೀವು ಬಾಳ ಕೇಳಿ ಬಂದ ಸುಖದ ತೋಟಗಳು ಚಿಂತೆ ಕೂರಲಿ ಬಂದನು ಗಾಡಿಕೆ ಬೆಳೆಯೋ ಅವಳು ಆಶ್ಚರ್ಯಪಟ್ಟು ಮಹಾಪ್ರಭು ಮಂದಿರ ಕರೆದು ಬಾಲಕಿ ಸಹಾಯ ಕೊಟ್ಟು ನನ್ನ ಮಂದಿರಿಗೆ ನಾನು ಬರಬೇಕು ಮಾಡು ಪ್ರಾಣಿಕರು ಹಾಗಾಗಿ ಮನೆಗೆ ತಂದೆ ಅಂತ ನಿತ್ಯ ಮಾನಕೊಡುವ ಎಂದು ಬೆಳೆದಿದ್ದಳು ಆದಂತ ನೀರು ಚೆನ್ನಾಪುರದ ಧರ್ಮೇಶ್ವರ ಜೋಳ ನಿರ್ಮಲ ರಾಜ್ಯ ಗರ್ಭದಲ್ಲಿ ಕಷ್ಟವಂತೆ ಎಂದರೆ ಅವರ ನಮ್ಮ ಮನೆಗೆ ನಮ್ಮ ಏನು ಬೆಳೆದಿದ್ದ ರಾಜಾಪುರ निकाले सब निकाला ಭಾಗ್ಯವಂತನೇ ಸತ್ತಿಗೆ ಮೆಚ್ಚಿ ಭಕ್ತಿಗಳನ್ನು ಕಾಯಿನ ಕಾಪಾಡು ನಮ್ಮ ಗಾಂಧಿಗಳನ್ನು ಭಯಬೇಡ ನಿತ್ಯ ಚಂದ್ರ ಪಡೆ ಕೊಡುತ್ತೇವೆ ಏಳೆಯ ಸ್ನೇಹಿತನ ಅಡಪುದಿನ ಬೆಳಗಿನ ಕ್ರಮದಲ್ಲಿ ನಮ್ಮ ಕಷ್ಟಕ್ಕೆ ಏನಾದ ಮಾನ್ಮರೆ ವಿಕ್ರಮ ನೋಡಿ ಮುಂದೆ ಬಿಟ್ಟರೆ ಇನ್ನು ನಮ್ಮ ಮಾಡಬಾರದು ನನ್ನ ವಸ್ತು ನಾವು ಚೆನ್ನಾಗಿ ಜನರು ನಿಮ್ಮ ಮುಂದಿಗೆ ಬೆಳಗಿನಂದೇಳಾಗಿ ಅವೆಲ್ಲದ ಕಾಣದ ಮೇಲೆ ಉಳಿದು ಕಾಣ ನೋಡಿದ್ದರೆ ಮಂಡಗಳಿಗೆ ಚೆಂಡ ವಿಕ್ರಮದ ಜನೇಂದ್ರ ಅಡಿಗಳ ಹೊಲ ವಿಕ್ರಮ ಪ್ರಾಣಗಳು ಹತ್ತು ಕಾಲದ ಮೇಲೆ ದೀಪ
ಒಂದು ಕಮ್ಮದ ಮಾಡೆ ಮೇಲೆ ತಾನೀರೆ ಪದ್ಮಾವತಿ ತಾನು ದೀಪಗಳು ನೋಡೆ ಇದನ್ನು ಆಶ್ಚರ್ಯ ರಿಯಾಕ್ಷನ್ ತಾನ ನನ್ನ ದಾಸನಿಗಳ ತಕ್ಷಣ ದಾಸರು ಹೊಂದಿದ್ದರ ಚಿಂತನೆ ಇನ್ನ ದೀಪಗಳ ಶ್ರೀರಾಗ ಪಡೆದು ಕಂದರಿಟ್ಟು ಹೋಗಬೇಕಾಗ ಪಡೆದು ಹುಡುಕಿದ್ದರ ಚಿಂತನೆ ಏನಕ್ಕೆ ನಾಲ್ಕು ಜನಗಳನ್ನು ನೋಡಲು ಕಾಣಲು ನಿಮ್ಮ ತಂದೆಯವರಿಗೆ ಕಾಲು ಕಡಿದಾಗ್ತದೆ ನಮ್ಮನ್ನು ನಡೆಸಿದರು ಅವತ್ತೇ ಯಮನೆ ಕಾಣ ಒಡೆಯವನ ಕೇಳಿ ನೀವು ಅವತ್ತೇನು ಕೊಡಲು ಕಳ್ಳನಾದ ಮಾತು ಹೇಳೋ ಮಾತು ಮಾತುಗಳು ಆ ತಂದೆಗಳನ್ನು ನಮ್ಮ ರಾಜ್ಯದ ನಾವು ಕೇಳಬೇಕು ನಮ್ಮ ಸುಮ್ಮನೆ ಕರೆಸಲಾಗುವ ಮಾತು ನಮ್ಮ ಮೇಲೆ ಚುಪ್ಪಬಹುದು ಇವರು ಮಾತ್ರ ಅದು ನಮ್ಮ ದಾಸರ ಗಾಣಿಗಳ ಬೆಳೆದು ಗಾಣಿಗಳಿಗೆ ಸಂತೋಷವಾಗಿ ನಿಂತಿದ್ದಾಳ ಆದಿತ್ತನೆ ಜ್ಞಾನ ತೊಳ್ಳೆಯೋ ಶೃಂಗಾರ ಬರೀತಾರೋ ಈಗ ತಾವು ರಾಗ ಪಡಲು ಬೇಕು ಎಂತ ಮಾತನು ಕೇಳಿ ವಿಕ್ರಮರಾಯ ತಾನು ಚಂದ್ರದಿಂದ ಪಡುತ್ತಾರೆ ಇಂದ್ರಲೋಕದಾಗೋಲು ಮಂದಿರವೂ ಆಗಿರಲು ಚಂದ್ರಶಯನ ತನ್ನ ಮಂದಿರದಿ ಇಂದು ತನ್ನಯ ಮಗಳ ಮಂದಿರದಿ ಗೌರಾಗ ಇಂದು ಆಗಲು ಕಾರ್ಯ ವೇನೆಂದರಾಯ ಇಂತೆಂದು ದಾಸಿರಾಯನ ಕಳೆಯ ನಮ್ಮ ಅಪರಾಧವು ಶಬ್ದವಿಗೆ ತಮ್ಮ ಕುಮಾರ್ತೆ ಮಂದಿರ ಮಾಡಿ ತೋರಿಸಲು ತಿಳ್ಕೊಳ್ತೇನೆ ದಾಸಿ ಚಂದ್ರಶನಿ ಹೇಳಲು ಅಷ್ಟರಾಜು ಮಹಾನಿತ್ಯಗಳು ಬೆಳೆದಿದ್ದರಾದೆಂದರೆ ಇತ್ತ ಪತ್ವಾದಿದ್ರ ಕೈಯನ್ನು ಕೆಳಗುತ್ತಾರೆ ವಿಕ್ರಮಿಂತಾನೆ ನರಾಜ್ಯಗಳಿಗೆ ಸುಖದರು ಕಂದಾಜ್ಯಗೊಂಡೆಂಬಾವು ಎನ್ನುತ್ತ ವಿಕ್ರಮನ ಕೃಷ್ಣನಿಗೆ ಕಾಲ ಗಂತಿಸಲು ತಮ್ಮ ತಿಂಗಳಾದರು ಗಂಗಾಜನ ಸುದ್ದಿ ಮಾಡಿ ವಿಕ್ರಮನ ಕ್ಷಣದೇವ ಪ್ರತ್ಯಕ್ಷವಾದನು ಬಿಟ್ಟಿದ್ದೇನೆ ಹೀಗೆ ನನ್ನ ಮೈಮೆಚ್ಚುವಂತೆ ಬರುವೆಳೆಂದರೆ ವಿಕ್ರಮನ ಪ್ರತ್ಯಕ್ಷ ಮಾತ್ರ ತೀರ್ಥಗಳಿಗೆ ನಮಸ್ಕಾರ ಮಾಡೋದು ಐದಾಗಲ್ಲದ ನಮಸ್ಕಾರ ಮಾಡೋದು ವಿಕ್ರಮಗಳಿಗೆ
ಶತನಾಗ ಶನಿರಾಜ ಎನ್ನುತ್ತ ಮಾನವರಿಗೆ ನೀನು ನಾನಾ ಬಾಧೆಗಳಿಂದ ಶನಿರಾಜ ಕೊಡದಂತೆ ಎನಗೆ ಅಭಯವನ್ನು ಕೊಡಬೇಕು ದಯಾಳು ಬೇಡಿಕೊಂಡೆನೋ ಇನ್ನು ಬಡವನ ಮೇಲೆ ದಯ ಇಡಬೇಕು ಜಿಂದಾಜೆ ಮೇಲ್ಪಡಲು ಬೆಳೆಯುತ್ತದೆ ಮತ್ತು ಗುರುಗಳೇ ಆದಂತೆ ಒಂದು ದಿವಸ ನಾನು ವಂದನೆ ಮಾಡು ಗಣಗಣ ಕಮ್ಮು ತೋರಿಸ ಎಂದು ಸಂಬಂಧ ಗುರು ನಿಮ್ಮ ಕಣ್ಣದಿಂದ ಈಗ ನಾನು ಕುಟುಂಬದ ಬೇಡಿಕೊಳ್ಳುವರ ಗುರುಗಳನ್ನು ಶಂಕರಾಜನಿಂದ ನಮ್ಮ ರಾಶಿಗೆ ಬರಲಾಗುವುದು ಶಂಕರಾಜಿ ದೇವರು ಬೇಡಿಕೊಳ್ಳ ನಿನ್ನ ಮಾತಿಗೆ ಶಂಕರಾಜಿ ಹೇಳುವರು ಜಾವ ಈಗ ಭಕ್ತನಿಗೆ ಕಳಪಡುವುದು ಹಿಮಂತ ಹಿಮಂತ ಸೇವೆಗೆಂದ ಗುರುವಾದ ಸರ್ವದೇವರಿಂದ ಕೇಳಿಕೊಳ್ಳಲಾಗುವುದು ಕಾಲದನ್ನು ರಾಶಿಗೆ ಬರಬೇಕು ತರ್ಪಣೆ ಮನದಲ್ಲಿ ಆಲೋಚನೆ ಮಾಡಿ ನಮ್ಮ ಕಾಲದೇವ ಕಳೆದುಕೊಂಡು ಚಮತ್ಕಾರ ಶನಿರಾಯ ಗುರುವರನ ರಾಶಿಗೆ ನಿರಂತರವಾಗಿ ಭೂಲೋಕಬೇಕಾದ ಸ್ನಾನ ಮಾಡಿ ನಡ್ಕೊಂಡು ಮಹಾವೇಶ್ವರನೇ ಬಲಾರ್ಪಣೆ ಗುರಿಗೊಟ್ಟನ್ನು ಶನಿರಾಜಗಳನ್ನು ಕರೆದುಕೊಟ್ಟರು ಬುದ್ಧಿಗರಡು ಹೊಡೆದನ್ನಕ್ಕೆ ಸಂಬಂಧ ಸೇರಿಸಿಕೊಂಡು ಗುಣಮಟ್ಟಗಳ ಹಣ್ಣು ಕೈಯಲ್ಲಿ ಹಿಡಿದುಕೊಂಡು ಬರುತ್ತಿದ್ದನೇ ಗುರು ಪಟ್ಟಣ ಮಾರ್ಗದಲ್ಲಿ ಬರೆದು ಅಲ್ಲಿರೋ ಪಟ್ಟಣ ಕೇಳಿ ಮೃಗರಾಜಂತರ ಕೇಳಿ ಮಂಜುಮಾನಂತರ ಸೇತರಾಜ ಮಾಡುತ್ತಾರೆ ತುಳಸ್ಕೋಮನ ಮತ್ರಿಗೋಮನ ಕೇಳಿ ಸರ್ಸಾರಿ ಮಾಡುವಂತಲೇ ಹೊರಡೋಗಿದ ಪ್ರಕಾರವಾದ ಯಾರು ಶರಗಳನ್ನು ರಾಜ ನಡೆದಾಡುತ್ತಾರೆ ಹೀಗೆ ಸತ್ಯವಂತರಾದ ಕೇಳಕ್ಕೆ ಸತ್ಯವಂತ ಸುಳ್ಳಾಡುವುದೆಲ್ಲ ಶನಿರಾಜ ಮಹಿಳೆ ಮಾತು ಗಂಟು ಸಿಗಿಯಾಡುತ್ತಿರಲಿಲ್ಲ ಏನು ಬ್ರಾಹ್ಮಣಶೀಲ ಬಂತ ಈ ನಗತ್ತಿನ ಚಾಂಡಲದ ದಕ್ಷಿಣ ಮಾಯಕಾರವನ್ನೇ ಹಿಡಿದುಕೊಂಡು ಕಡು ಹಿಡಿದುಕೊಂಡು ತೊಡಗುಡಿಗೆ ನೀವು ಮಹಾರಾಜರೇ ಬ್ರಾಹ್ಮಣರ ಉಳಿಗಳು ಈಗ ನನ್ನ ಬಾಧಗಳು ಇದೇನು ಮಾಯಿಂದ ಏನೆಂದು ಕಾರ್ಯದಿಂದ ಒಬ್ಬೊಬ್ಬರಿಂದ ಶಂಕರನಿಗೆ ಮುನಿಯೊಬ್ಬರನ್ನು ಶಂಕರದೇವೆಂದ ಸಲಹೆಯಿಂದ ಹಂಪರಿಸಿ ಗುರುರಾಜ ಕಂದನೆ ಎಂದು ನಿರೀಕ್ಷಣೆ ಗತಿಯೇನೆಂದು ಕಂದಿಗಲ್ಲಿ ಸುಂದರಣ್ಣ ಗಂಧೆಯಲ್ಲಿ ಹೋದ ಬಂಧನಗಳು ಕೊಂಡೆಂದು ನಾಡಿಗಾರು ಸುವರ್ಣ ಸತಿಯೇನೆಂದು ಸಹಜವಾಗಿ ನಗಣ್ಣ ನೋಡಿ ಆಧಾರ ಪಡೆದು ಬಾಲದಾರರಿಂದ ಸಾರಿಗೆಯನ್ನು ಅಪೂರ್ಣ ಕಾಳದಾಸ ಹರ ರಮಣದೇವ ಮುರರಮಣದೇವ ಮರ್ಯಾದೆ ಎಲ್ಲರೂ ಶೂರಲೋಕನೆ ಮಾಡಿಸಿ ಬಾಳಾಗಿ ಭಾರತದ ಗುರು ಕೊಂಡು ಕುಲ ಕೊಂಡು ಮಾಡಿ ಬ್ರಾಹ್ಮಣ ಹತ್ತು ಸಾವಿರವನ್ನು ಕೊಡಗನೆ
ಯಾರನ್ನು ಬೆರಗಾಗಿ ಕರೆದಿಲ್ಲ ಅನುಕೂಲ ಕರ್ತವ್ಯವನ್ನು ಭದ್ರಾಗದೆ ಆಗುವುಗಳು ಲಕ್ಷಂಕರವನ್ನು ಪ್ರಾಣ ಕರ್ಕೊಂಡು ಪುರಾಣಿಯಾಶ್ರಮ ಮಾಡಿ ಏನೆನ್ನು ಕಿರ್ತಾರ ಅದೆಂದರೆ ದೊರೆಯನಿಗೆ ನೀನು ಕೇಳಿ ನಮ್ಮ ತಾಂತವೆಲ್ಲ ಚಂದ್ರಾಜಿನಗಳನ್ನು ಕಾಲು ಜಾವ ಧನವಾದ ಬರುತ್ತೇನೆ ಎತ್ತನ ಮಗರಾಜ ಚಂದ್ರರಾಗಿ ಸುಂದರ ಮಗರಾಗಿ ಕೈಬರಾಗಿ ನನ್ನ ವೃತ್ತಾಂತದ ಸ್ಥಳಗಳು ರಾಜ್ಯದಲ್ಲಿ ಬಂದು ಗುರುವನಿಗೆ ಎಂದು ಬಯಸುತ್ತಾನ ಗುರುರಾಯ ನೀವಿನ್ನೇನ ಬರದವನನ್ನು ಕ್ಷಮಿಸಬೇಕೆಂದಂತರ ಬ್ರಹ್ಮಾಂಡನಾಗಿ ಪ್ರಾಪ್ತಿಯಾಗುತ್ತದೆ ಸಾಮಾನ್ಯ ಮಕ್ಕಳದಿಂದ ತಪ್ಪಿಗೆಯನ್ನು ಗುರುರಾಯ ಗುಣವಾದಗಳು ತನ್ನ ಸಿಂಹಾಸನ ಮೇಲೆ ಕುಳಿತರು ರಾಜ್ಯವನ್ನು ಅಜಮಾಯಿಷೆಯನ್ನು ಮಾಡದನ್ನು ಮಾಡಲು ನೀವು ಮಹಿಸಬೇಕು ಗುರು ಸ್ವಾಮಿನಿಯನ್ನು ಪಾದಗುರುರಾಯ ಗುರುಸ್ವಾಮಿ ಏನೆಂದು ಕಿತ್ತಾರ ಯಾಕೆ ರಾಜನ ತಪ್ಪೇನು ಸಿಂಧಾಸನ ನೋಡ ಎರಡರಲ್ಲಿ ಕರ್ಕೊಂಡು ಇರುವ ನೋಡು ಅದರಲ್ಲಿ ತಪ್ಪು ಏನೆಂದು ಹೇಳುತ್ತಿದ್ದಾರ ರಾಜ ಒಂದು ಕಾಲದೊಳಗೆ ನಿನ್ನ ಪ್ರಾಣವು ಒಂದೆನ್ನೇನು ಮಾಡಿದ್ದೆ ನೀನೇನ ಪಾರು ಮಾಡಿದೆವು ಚಂದ್ರಾಜ ನಿನ್ನೆ ನೀನು ಕಷ್ಟನಾದರೆ ನೀನು ಪಡೆದರೆ ನೀನು ಚಂದ್ರಾಜ ಸಮಾಚಾರ ಸೇರಿದಾನು ಇಂಥದ್ದು ಏನಂತ ಹೇಳುತ್ತಿದ್ದಾರ ಆದಂತೆಯೇ ಗುರುವಿನ ನಿಮ್ಮ ಜನರಿಗೆ ನಂಬರಾದ ಮನಸ್ಸನ್ನು ತರಗೊಡುವರೆ ಪೀಡಕರಿಸ ಎನ್ನುವುದು ನಮ್ಮ ಮಗಳೇ ಗರ್ವ ಬಂದಿದ್ದು ಸೌಂದರ್ಯ ಕಷ್ಟಪಟ್ಟು ಪಾಲನೆ ಮಾಡಿದ ಮರಾಳ ಪಾಲಿಸಿ ಯಾರು ಮಾಡುವ ನಾನು ಇಲ್ಲ ಏನೆಂದು ಹೇಳುತ್ತಿದ್ದಾರೆ ಶಿವನೇ ಗಂಗಾಧರನೇ ಭವರೋಗ ವೈಜಾನೆ ದೇವಾರ ದೇವನೇನೆ ಶಂಭುಲಿಂಗ ನಿಮ್ಮ ರಾಶಿಗೆ ನಾನು ಬರುವೇನೋ ಶಂಕರ ನಮಗೆ ಅಭಯ ಕೊಟ್ಟು ಎನ್ನಾಲೋಚನೆ ರಾಜ ಕೇಳಿದ ಶಂಕರ ಎನ್ನುವರೆ ಬರುವಾಗ ಹಾಗೆ ಆಗಲಿ ಶಿವನೇ ನಾಳೆ ಬರುವೇನು ಹೀಗೆಲ್ಲ ಶನಿ ರಾಜ ಹೇಳಿದ್ದಾರೋ ಏನು ಶನಿವಾರ ಮಾಡಿದರೆ ನನ್ನ ಕಡೆ ಬಂದಿನಿ ಶಿವನ ನಿಮ್ಮ ಬೇಕಂತ ಅದಕ್ಕಿಂತ ವಿಚಾರ ರಾಮನನ್ನು ಸಮರ್ಪಿಸಿದರೆ
ಮಾತಾನೆ ಭೂತದಯ ನಿನಗೆ ಚೆನ್ನಾಗಿ ಗಂಡು ಬೀಟನದಲ್ಲಿ ಕಾದುಕೊಳ್ಳೋ ಎನ್ನುತ್ತ ಶನಿ ರಾಜ ಪ್ರಸನ್ನನಾದ ವಿಕ್ರಮ ರಾಜ ಕೇಳೋ ಅಕ್ಕಾರ ದೊಡೋ ಯಾರೋ ಈ ಗ್ರಂಥ ಪಡಿಸಾರೋ ಕಾಯುವೆ ನಾವು ಇಷ್ಟಾರ್ಥವ ಕೊಡುವೆ ಕಷ್ಟವರಿಸುವೆ ನಿಷ್ಠೆಯೊಳು ಪದಿಪರಿಗೆ ಕೇಳೋ ವಿಕ್ರಮನಿ ದ್ವಾದಶದೊಳು ನಾನು ಇದ್ದಾಗೂ ಕೇಳಿನ ವಾಸವು ಮಾಡದೆ ಬಿಟ್ಟು ಹೋಗ್ಲೇನು ಈ ಮಾತು ಸತ್ಯವೋ ಕೇಳು ವಿಕ್ರಮನೆ ಪ್ರೇಮವು ಇರಬೇಕು ಈ ಗ್ರಂಥ ಈ ಗ್ರಂಥ ಯಾರೊಬ್ಬ ಓದದೇ ಇರವು ಸಾಂಬಾದಿ ಪೂಜೆಯು ಮಾಡುತ್ತಾ ಇದ್ದವು ಅವರಿಗೆ ಸಾನ ಕಾಯುವೆ ವಿಕ್ರಮ ಈ ಮಾತು ಸತ್ಯವು ಎಲ್ಲ ಸಂಗವಾದ ಈ ಗ್ರಂಥಕ್ಕೆ ಯಾರು ದೂಷಣೆ ಮಾಡಲು ಅವರಿಗೆ ಬಿಡದಂತೆ ಕಾದುವೆ ನಾನು ಓದಲು ಕೇಳಲು ಆಲಸ್ಯ ಕೊಡುವರಿಗೆ ಅದರೊಳಗೆ ಮಾಡಿ ಮಾಡದೇ ಪ್ರತಿದಿನ ಮತ್ತೆ ನಿರ್ಮಲದಲ್ಲಿ ಕೇಳುವುದನ್ನು ಭಾಗ್ಯ ಸತ್ಯ ಕೇಳೇ ಬೇಡಿದವರನ್ನು ಕೊಡಲು ಕೊಡಿ ತಮ್ಮನಿಗೆ ಸ್ಥಾನಕ್ಕೆ ಇದ್ದವನ್ನು ಬೆಳೆದಿದ್ದಾರೆ ಎಲ್ಲರೆಂದರು ಬೆಳಗಾಗಲ ಆಶ್ಚರ್ಯ ಕಂಡ ಚಂದ್ರಶೇನ ರಾಜನೆಂದನ ಪದ್ಮಾವತಿಯ ಮಂದಿರಕ್ಕೆ ಬಂದನ ಚಂದ್ರನಿಮ್ಮಳಗಳಿರುವ ವಿಕ್ರಮನ ಕಂಡ ನೀವು ಯಾರೋ ಯಾವ ರಾಜ್ಯ ಇಲ್ಲಿ ಬಂದ ಬಗೆಯೇನ ಎಂದು ಚಂದ್ರಶೇನ ಕೇಳಲು ವಿಕ್ರಮಿದ್ದಾನ ಕೇಳುತ್ತಿರುವ ಸಮಯದಲ್ಲೇ ಪದ್ಮಾವತಿಯು ಮಾಲೆ ಹಾಕಲು ಚಂದ್ರಶೇನ ಕಂಡ ಬೆರಗಾಗುತ್ತಾನ ಚಂದ್ರಶೇನಿಗೆ ಎಂದು ಬೆಳೆಸುತ್ತಾನ ಚಂದ್ರಶಯನ ರಾಜ ನಮ್ಮ ಕಳ್ಳನ ಚಂದಾದೇನ್ ಕಳಿಸಯ್ಯ ವೈಶಾನ ಇಲ್ಲ ಚಂದ ಮಾತಿಗೆ ರಾಯ ಶರಣಿಗೆ ಕಡುಹಾಲ ಉಪತಿ ವೈಶಾನ ಕರಗೊಂಡು ಬರಲ ವಂದನ ವೈಶಾನ ಗಾಯನ
ಕದ್ದ ಕಳ್ಳನೇವನು ನೋಡು ನೀನೆಲ್ಲ ಸಾವುಕಾರ ನುಡಿದಾನ ನಡೀರಿ ನಮ್ಮ ಮನೆಗೆ ಆವಾಗ ಕರೆದುಕೊಂಡು ಹೊರಟ ತಾನ ವಿಕ್ರಮಣಪುರ ಜನ ಮತ್ತು ಮಂತ್ರಿಗಳ ವೈಶ್ಯ ನೋಡಲು ಚಿತ್ರವನ್ನು ಬೇಡದು ಚಿತ್ರಶಾಲೆಗಳು ಚಿತ್ರಾಂತವ ನೋಡುತ್ತಿದ್ದರು ಕನ್ನದಿಂದಲೇ ಅಸಾರಿ ಬಂದು ಊಟದ ಮೇಲೆ ಕುಂತು ಉಳಿದು ಮುತ್ತಿನಾರವನ್ನು ನೋಡಲು ಎಲ್ಲ ನೋಡು ಆಶ್ಚರ್ಯವೆಂದು ಸಾವುಕಾರರು ತಾನು ನೋಡಿದ ಶಿವಶಿವೆಂದರೆ ತಮ್ಮದರೆ ಬಾಹುಬಲಿತ ಭಕ್ತಿಯಿಂದಲೇ ತಾನು ಅಲ್ಲೇ ನನ್ನ ಮಗಳ ಕಲ್ಲನಾಶನಿ ಹೊಳಿನ ನಿಮ್ಮ ಆಗರಪಿದ ನನ್ನ ತಾಯಿಯು ಬಾಗಿಲಿ ಮದು ಎಂದು ವೈಶಾನು ನಿಮ್ಮ ಮೈಮೆ ಕಾಣಲಾರ ಸುಮ್ಮನೆ ಕಷ್ಟವು ಕೊಟ್ಟೆ ಸ್ವಾಮಿ ಕ್ರಮ ಎಂದು ಚರಣ ಬಿಡುತ್ತಾನೋ ಚಿಂತನಿಸಲು ಬರುವಾಗ ಯೋಚನೆ ಮೇಲೆ ಮುಖ್ಯಾರವನ್ನು ಕತ್ತಲಿ ನೀವು ನೋಡುತ್ತಿರು ಚಂದ್ರಶಾನ ಪ್ರವರಾಜನಿಗೆ ಎಂದು ಬೆಳೆಯುತ್ತಿದ್ದ ಯಾವ ರಾಜ್ಯವು ನಿಮ್ಮದು ಯಾವ ದೇಶ ಯಾವ ಕುಲವು ಹೇಳೆ ನಾಮವೇನೆಲ್ಲ ಮಾತಿಗೆ ಆಗ ವಿಕ್ರಮ ನುಡಿದಾನು ಚಂದ್ರಶನ ಕೇಳು ಉಜ್ಜನಾಪುರವನ್ನು ಆಳುವ ದೊರೆ ನಾನು ವಿಕ್ರಮ ನಾಮವು ಕೇಳಯ್ಯ ಪೇಳುವೆಗೋ ಎಂದು ವಿಕ್ರಮ ಎಲ್ಲ ಮಾತನ್ನು ಕೇಳಿ ಚಂದ್ರಶನಾದ ಚರಣಕ್ಕೆ ವಂದನೆ ಮಾಡಿದ ಬೇಡ ಬೆಳಗಡ ನಡುಗಿದ ಕಾಬರಿಯಾದ ಕರೆಸು ವಿಕ್ರಮ ರಾಜನೆಯನ್ನ ನಮ್ಮಿಗೆ ತಿಳಿಯದೆ ಅನ್ಯಾಯ ಮಾಡಿದೆ ಸ್ವಾಮಿ ವಿಕ್ರಮ ರಾಜ ಕಾಯಬೇಕೆಂದ ವಿಕ್ರಮ ಎಂಬ ಭಾವವು ತಿಳಿಯದೆ ನಾವು ಮಾಡಿದ ತಪ್ಪು ಪಾಲಿಸು ಎಂದ ಜನರಾಜು ಭಯಪಡಂತಾರೆ ಶ್ರವಣ ಕೇಳಿಕೊಳ್ಳಲು ವಿಕ್ರಮದೇ ನಿಂತಿದ್ದರಾದಂತೆ ಶನಿರಾಜನ ಮನ ಬಿಡದೆ ಕಷ್ಟಪಟ್ಟರೆ ನೀವೇನು ಮಾಡಿದ ಕೇಳೆಯೋ ಚತುರ್ಶೇಖರ ಈಗ ಶಿವದೇವಿಗೆ ನಮ್ಮ ಮೇಲೆ ಕಡಲಾಗಿ ತೊಲಗಿದುವ ಚಂದ್ರಶೇಖರ ನಮ್ಮ ರಾಜನ ಮೇಲೆ ರೋಗದಿಂದ ಚಂದ್ರಶೇಖರ ಮುಂದಾಗುತ್ತಿದೆ ಯಾಚಕರಿಗೆ ದಾನ ಧರ್ಮವನ್ನು ಮಾಡಿದ್ರ ವಿಕ್ರಮ ಏನು ಸಂತೋಷ ಪಡೆದ ಚಂದ್ರಶೇಖರ ರಾಜನ ಹೇಳುತ್ತಿದ್ದರಾದಂತೆ ಎನ್ನ ವಾಕ್ಯಕ್ಕೆ ಇಲ್ಲೆಂದ ರಾಯ ವಿಕ್ರಮ ರಾಜನು ಅಳಿಯನು ಎನ್ನುತ್ತ ಚಂದ್ರಶೇನ ಸಂತೋಷದಿಂದ ಒಂದು ತಿಂಗಳಾಗೆ ವಿಕ್ರಮನಾದ ಇಂಥ ವಿಕ್ರಮರಾಜ ಚಂದ್ರಶೇನ ನಾವು ನಮ್ಮ ಬಂಧನಗಳು ನಾವು ಚಂದ್ರಶೇನ ಸಂಸಾರಿಕೆಯಿಂದ ಕಳುಹಿಸಿಕೊಡುವುದರಾದಂತೆ ಹಂದಿ ಮಾರ್ಗದಾನೆ ಕುದುರೆ ಗ್ರಾಮ ದೇಶಗಳೆಲ್ಲ ಪಟ್ಟಣ ಪದ್ಮಾವತಿಯ ಸಹಿತ ದ್ರವ್ಯಗಳ ಕೊಟ್ಟು ಆಗ ವೈಶ್ಯನು ನಾನು ವಸ್ತು ನೀವೇನಂತ ಅವರನ್ನು ಕೊಟ್ಟನು ಮಂಗಳಾತ್ಮಗಳಾದ ಅವರಿಗೆ ಸಾಹಸ ಕೊಟ್ಟು ಎಲ್ಲ ಸಾಹಿತ್ಯದಿಂದ ವಿಕ್ರಮ ತನ್ನ ಪುರಕ್ಕೆ ಹೊರಟು ಬೇಗ ಶ್ಯಾಮ ಎನ್ನುತ್ತ ರಾಯ ಬಂದ ತನ್ನ ಪುರಕ್ಕೆ ರಾಜ ವಿಕ್ರಮ ಮಂದಿ ಮಾರ್ಗದ ಸಹಿತ ಬಂದನೇ ಬೇಳೆ ನಗರದ ಜನರೆಲ್ಲ ಸಂತೋಷಪಟ್ಟರು ರಾಜು ಜನನಗರ ಸಂಹಾರ ಮಾಡಿ ಶಿವಮೂರ್ತಂದಲ್ಲಿ ಸಿಂಹಾಸನ ದಾನ ಧರ್ಮಾದಿಗಳು ಯಾಜಕರನ್ನು ಸಿಗುತ್ತಿರುವುದರಿಂದ ನನ್ನ ಮಂತ್ರಿಯಿಂದ ರಾಜ್ಯ ಮಾಡಿಕೊಂಡು ಶನಿಯ ಪೂಜೆಗಳನ್ನು ಮಾಡಿಕೊಂಡಿರು ನನ್ನ ದೇಶವೆಲ್ಲ ಕನಸುಗಳನ್ನು ಸಂತೋಷದಿಂದ ಸೂರ್ಯ ವಿಕ್ರಮದನ್ನು ಶಂಕರದಲ್ಲಿ ಸುಖವನ್ನು ರಾಜ್ಯವಾದ ವಿಕ್ರಮಾಜ ಶಂಕರ ರಾಜ್ಯ ಮಾಡಿಕೊಂಡು ಸಕಲ ವೈಭವಗಳನ್ನು ಸುಖದಿಂದ ಜಗತ್ತನ್ನು ಭಕ್ತಿಗೆ ಓದು ಕೇಳು ಮತ್ತು ಪೂಜೆಗಳಲ್ಲಿ ಬರುವಂತ ಭಾಗ್ಯ ಸಂಪತ್ತನ್ನು ಬೆಳೆದಿದ್ದರಾದಂತೆಯೇ ಶನಿ ಮಾತ್ಮೆ ಓದುವ ಪುರುಷನವನು
हुशार. गजाननं भूतगणादिसेवितापदं गजाननं भूतगणादि कपित्तजम्बो बलचारभक्षितं कपित्तजम्बो कुमासुतं शोकविनाशकारणं नमामि विघ्नेश्वरा पादपङ्कजं नमामि विघ्नेश्वरा गुरो ब्रह्मा गुरो विष्णु गुरो ब्रह्मा गुरो देवो महेश्वरा गुरो गुरो साक्षात् परब्रह्मा गुरो साक्षात् तस्मै श्री गुरुवे नमः तस्मै श्री ब्रह्मानन्दं परमसुखदं ब्रह्मानन्दं केवलं ज्ञानमूर्ति गंगातीर्थं गगनसदृशं तत्त्वामस्यादिलक्ष्यम् एकं नित्यं विमलाचलम् एकं नित्यं सर्वदे साक्षिभूतं सर्वदे भावातीतं त्रिगुणरहितं सद्गुरो तं नमामि सद्गुरो तं नमामि
Thank you.
टाइम 13 साल के बाद ऐसा फर्स्ट टाइम शनिवार के दिन शनि अमावस्या है हर 3 साल में फर्स्ट आपके पिछले मैंने चल रहा है अच्छे मिक्सर चल रहा है ना आपका भाई 2-3 बार लाइन बंद हुआ हाँ अभी भी आ रहा है अच्छा हुआ आपने इसमें बटन नहीं है डायरेक्ट इसको शिफ्ट चेंज नहीं सकते एक कैमरा अगर आपको ऐसा चाहिए हर कैमरा का सब कैमरा का ऑडियो नहीं चाहिए दो कैमरा डाल अगर एक पे रखोगे ना तो दो कैमरा डालोगे ऐसा ऑन रखोगे तो सबको ऑडियो कोई भी नवीन घेतलं स्क्रीन मोठा ठेवा करायचा म्हणून
चलो चलो आइए 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 चलो 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 अरे बोला ऐसा आएगा तो आदमी तो बात कैसा जाएगा मेरे को बताओ उधर से आओ टेबल से बाहर जाओ कितना बोल रहा है थोड़ा साइड में चार
थोड़ा बीच में जगह छोड़ो, बीच में मत रुको, बीच में मत रुको। ये उधर बाहर जाने को देख। हाँ बाहर चल लेते। शंकरना चूर हरी कौन करे? शंकरना चलो मैडम चलो थोड़ा जल्दी कीजिए उधर दे दो बाहर जल्दी है इसलिए थोड़ा उधर लंबा लाइन है उधर जल्दी कीजिए जल्दी कीजिए चला जल्दी दर्शन थोड़ा जल्दी चलते रहिए चलो जल्दी चलो जल्दी राइट में
Thank you.